ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಈ ಥಿಯರಿ ಬಗ್ಗೆ ಗೊತ್ತಿಲ್ಲದೆ ಇರಬಹುದು. ಆ ಥಿಯರಿ ಏನಂದ್ರೆ ಮೇಯರ್ಸ್ ಥಿಯರಿ. ಇದ್ರ ಬಗ್ಗೆ ಪೀಟರ್ ಲಿಂಚ್ ಅವರು ತಮ್ಮ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಮೇಯರ್ಸ್ ಅಂದ್ರೆ ಇದು ಸೆಂಟ್ರಲ್ ಅಮೆರಿಕಾದ ಒಂದು ಸಿವಿಲೈಸೇಷನ್. ಜಸ್ಟ್ ಲೈಕ್ ಯಾವ ರೀತಿ ಹರಪ್ಪ ಮತ್ತೆ ಮೆಹೆಂಜೋದಾರೋ ನಾಗರಿಕತೆಗಳಿದಾವಲ್ವಾ ಅದೇ ರೀತಿ ಈ ಮೇಯರ್ ಸಿವಿಲೈಸೇಷನ್ ನ ಜನಗಳು ಏನ್ ಮಾಡ್ತಿದ್ರಂದ್ರೆ ಚಳಿ ಗಾಳಿ ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಮನೆಗಳನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಮನೆಗಳೆಲ್ಲ ಸುನಾಮಿಗೆ ಸಿಕ್ಕಾಕೊಂಡು ಸರ್ವನಾಶ ಆಗೋಗ್ತವೆ. ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾರಂದ್ರೆ ಈ ಸುನಾಮಿಗೆ ಹಾಳಾಗದೇ ಇರೋ ತರ ಮನೆಗಳನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನೆಕ್ಸ್ಟ್ ಟೈಮು ಜನಗಳು ತಮ್ಮ ಮನೆಗಳನ್ನ ಸುನಾಮಿಯಿಂದ ಏನೋ ತಪ್ಪಿಸ್ಕೋತಾರೆ. ನೆಕ್ಸ್ಟ್ ಟೈಮ್ ಭೂಕಂಪ ಬಂದು ಅವ್ರ ಮನೆಗಳೆಲ್ಲ ಹಾಳಾಗಿ ಹೋಗ್ತವೆ. ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾರಂದ್ರೆ ಮನೆಗಳನ್ನ ಯಾವ ರೀತಿ ಕಟ್ತಾರಂದ್ರೆ ಭೂಕಂಪ ಬಂದ್ರು ಹಾಳಾಗ್ಬಾರ್ದು, ಸುನಾಮಿ ಬಂದ್ರು ಹಾಳಾಗ್ಬಾರ್ದು, ಆ ರೀತಿ ಮನೆ ಕಟ್ತಾರೆ. ಮತ್ತೆ ಏನಾಗುತ್ತಂದ್ರೆ ಆ ಮನೆಗಳು ಬೆಂಕಿ ಬಿದ್ದು ಹಾಳಾಗಿ ಹೋಗ್ತವೆ. ಇದೇ ರೀತಿನೇ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಆಗೋದು. ನಾವೆಲ್ಲ ಸಾಮಾನ್ಯ ಜನ ಇನ್ವೆಸ್ಟರ್ಸ್ ಏನ್ ಮಾಡ್ತೀವಂದ್ರೆ ಈ ಕಂಪನಿ ಹಿಂದೆ ಚೆನ್ನಾಗಿ ರಿಟರ್ನ್ ಕೊಟ್ಟಿದೆ, ಈ ಕಂಪನಿ ಹಿಂದೆ ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದು ಹಿಂದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅನ್ನೋ ಕಂಪನಿ ಮುಂದೆ ಮೇಲೆ ಹೋಗಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮುಂದೆ ಯಾವ ರೀತಿ ಇದು ಪ್ರಾಫಿಟ್ ಮಾಡುತ್ತೆ ಅನ್ನೋ ಕಂಪನಿಗಳು ಮಾತ್ರ ಮೇಲೆ ಹೋಗ್ತವೆ. ಆಸ್ ಅ ನಾರ್ಮಲ್ ಇನ್ವೆಸ್ಟರ್ ನಾವೇನ್ ಮಾಡ್ಬೋದು ಅಂದ್ರೆ ಈ ಕಂಪನಿಗಳ ಬಗ್ಗೆ ಚೆನ್ನಾಗಿ ಓದ್ಕೋಬೇಕು, ತಿಳ್ಕೋಬೇಕು, ಮುಂದೆನೂ ಕೂಡ ಇದು ಚೆನ್ನಾಗಿ ಪ್ರಾಫಿಟ್ ಮಾಡುತ್ತೆ ಇಲ್ಲೋ ಅನ್ನೋದನ್ನ ನೋಡ್ಬಿಟ್ಟು ಇನ್ವೆಸ್ಟ್ ಮಾಡಬೇಕು.